ಹೇಮಾವತಿ ಭಾಗಕ್ಕೆ ಸೇರ್ಕೊಂಡಂಗೆ ಚಂದ್ರಾಯಪಟ್ಟಣ ಆಗ್ಬೋದು, ಕೇರ್ಪೇಟೆ ಆಗ್ಬೋದು, ಪಾಂಡವಪುರ ಆಗ್ಬೋದು, ನಾಗಮಂಗಲ ಆಗ್ಬೋದು. ಬಟ್ ನಾವು ಮುಂದೆ ಬೆಳೆ ಮಾಡೋದಕ್ಕೆ ನೀರು ಕೊಡಿ ಅಂತ ಕೇಳ್ತಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ ಇರೋದನ್ನು ಉಳಿಸ್ಕೊಳ್ಳೋಕೆ ನೀರು ಕೊಡಿ ಕೇಳ್ತಾ ಇದ್ದೀವಿ ಒಂದು ಕಟ್ಟನ್ನ. ಅದ್ರ ಜೊತೆಗೆ ಜಾನುವಾರುಗಳಿಗೂ ಕೂಡ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗದೆ. ಇರೋದನ್ನು ಡ್ಯಾಮಲ್ಲಿ ನೀರಿರೋದ್ರಿಂದ ಒಂದು ಕಟ್ಟನ್ನ ನೀರನ್ನು ಕೆರೆ ಕಟ್ಟೆಗೆ ತುಂಬಿಸಿ ಇರೋ ಕ್ರಾಪ್ಗೆ ನೀರು ಕೊಡಬೇಕು ಅಂತೇಳಿ ಹೇಮಾವತಿ ಇಂಜಿನಿಯರ್ ಜೊತೆಲೂ ಮಾತಾಡಿದ್ದೀವಿ. ಸಂಬಂಧಪಟ್ಟ ತಹಶೀಲ್ದಾರ್ಗೂ ಕೂಡ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೀವಿ, ತುರ್ತಾಗಿ ಅವ್ರನ್ನ ಹೇಮಾವತಿಯವ್ರು ಕರೆದು ಒಂದು ಕಟ್ಟನ್ನು ನೀರು ಬಿಡಿಸಿ ಅಂತೇಳಿ. ಏನು ಹೋರಾಟ ಮಾಡ್ತಾರೆ ಕೇಳ್ತಾರೆ ಅನ್ನೋ ವಿಚಾರ ಇರಬಾರ್ದು. ಯಾಕೆಂದರೆ ಯಾರೋ ಒಂದು ತಾಲೂಕಲ್ಲಿ ಕೇಳ್ತಾರೆ, ಒಂದು ತಾಲೂಕಲ್ಲಿ ಕೇಳೋದಿಲ್ಲ. ಇವತ್ತು ಹಳ್ಳಿಗಳಲ್ಲಿ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳೆಲ್ಲ ಬರಿದಾಗಿದ್ದಾವೆ. ನಮ್ಮ ಅಧಿಕಾರಿಗಳು ನಿದ್ದೆ ಮಾಡ್ತಾವ್ರೆ ಅನ್ನೋ ಕಾಣ್ತದೆ. ಈ ಕೂಡಲೇ ಏನಾದರೂ ಕೂಡ ಹೇಮಾವತಿ ಬರೋಂಥ ರೈತರಿಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರು ಕೊಡಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಕೂಡ ಬೀದಿಗೆ ಇಳಿದು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗುತ್ತದೆ. ಅದನ್ನು ತಪ್ಪಿಸೋಕ್ಕೆ ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಹೋರಾಟ ರೈತರು ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ಎಚ್ಚರಾಗಿ ಹೇಮಾವತಿ ನೀರನ್ನು ಕೆರೆ ಕಟ್ಟೆಗಳಿಗೆ ತುಂಬಿಸುವಂಥ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಾಲೂಕಾದ್ಯಂತ ಹಳ್ಳಿಗೆ ಹೋಗಿ ಜನನ್ನ ಪ್ರಚಾರ ಮಾಡಿ ರಸ್ತೆಗಿಳಿಯುವಂಥ ಪರಿಸ್ಥಿತಿ ಎದುರಾಯ್ತಾಯ್ತು. ಯಾಕೆಂದರೆ ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಪಂಚಾಯತಿಲಿ ಈಗಾಗಲೇ ಏನಾಗಿದೆ ಅಂದರೆ ಎಲ್ಲೋ ತರಿಸ್ಬೇಕು, ಏನೋ ಮಾಡಬೇಕು ಅಂತೇಳಿ ಆಲ್ಟರ್ನೇಟ್ ಮಾಡ್ತಿದ್ದಾರೆ. ಹಂಗಾಗಿ ಕುಡಿಯೋ ನೀರು ಜೊತೆಗೆ ಇರೋ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೇಮಾವತಿ ನೀರನ್ನು ತ್ವರಿತವಾಗಿ ಒಂದು ಕಟ್ಟು ನೀರು ಕೊಡಬೇಕು ಅಂತೇಳಿ ತಾಲೂಕು ರೈತ ಸಂಘ ಒತ್ತಾಯ ಮಾಡ್ತದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.